ಅವನ್ಯಾವತ್ತೂ ಒಬ್ಬ ಮನುಷ್ಯನಾಗಿ ಬದುಕೇ ಇಲ್ವಾ? ಇಲ್ಲ, ನಾನು ಮನುಷ್ಯನಾಗಿ ಬದುಕಿದ್ದಕ್ಕಿಂತ ರಾಕ್ಷಸನಾಗಿ ಬದುಕಿದ್ದೆ ಹೆಚ್ಚು. ನನಗೆ ಈ ಪಾತ್ರ ಜೈ ಅನ್ನೋ ಒಂದು ಪಾತ್ರ ತುಂಬಾ ಒಂದು ಸ್ವಲ್ಪ ಅಲ್ಲಿ ಪಾತ್ರದಲ್ಲಿ ನನ್ನನ್ನು ಕಂಡೆ, ನನ್ನಲ್ಲಿ ಪಾತ್ರ ಅನ್ಕಂಡೆ. ಸೊ ಆ ಥರದೊಂದು ವಿಶಿಷ್ಟವಾಗಿ ಬರೆದಿರ್ತಕ್ಕಂಥ ಪಾತ್ರ. ನಿಮ್ಗೆ ಅದ್ರ ಮೇಲೆ ಪ್ರೀತಿ ನಿಮ್ಗಿಲ್ಲ ಅಂದರೆ ನಿಮಗೆ ಒಂದೊಂದು ಕ್ಷಣನೂ ಒಂದೊಂದು ಚಾಲೆಂಜು, ಒಂದೊಂದು ಹೆಜ್ಜೆನೂ ಹಿಂಸೆ, ಕಷ್ಟಕರ, ಅದೆಲ್ಲವೂ ಸುಲಭವಾಗಿದ್ದು ಇಷ್ಟು ದೂರ ನಡ್ಕೊಂಬರೋಕ್ಕೆ ಸಾಧ್ಯ ಆಗಿತ್ತು ನಿಮಗಾಗಲಿ ನಮಗೆಗಳಿಗಾಗಲಿ ಪ್ರೀತಿಯಿಂದ. ಪಾತ್ರವನ್ನು ನೋಡಿದ ಮೇಲೆ ಯಾರೇ ಆಗಲಿ ಈ ಪಾತ್ರ ನಾನು ಮಿಸ್ ಮಾಡಬಾರ್ದಿತ್ತು ಅಂತ ಅನಿಸೋಷ್ಟು ಡೆಪ್ತ್ ಇರ್ತಕ್ಕಂಥ ಪಾತ್ರ, ಅಷ್ಟು ಚಾಲೆಂಜಿಂಗ್ ಪಾತ್ರ. ಪ್ರಜ್ವಲ್ ಬರುವ ದಿನವೇ ಬಂದವರು. ಪ್ರಜ್ವಲ್ ಬರುವಾಗ ಲ್ಯಾಂಡ್ ಆಗುವಾಗ ಲ್ಯಾಂಡ್ ಆಗುವಾಗ ಟೈಮಿಂಗ್ಸ್ ಗೊತ್ತಲ್ಲ, ಅಷ್ಟು ಗೊತ್ತಿದ್ರೆ ಸಾಕು. ನಾನು ನನ್ನ ಜೀವನದಲ್ಲಿ, ನಿಜ ಜೀವನದಲ್ಲಿ ನನಗೆ ಪ್ರೀತಿಯಾಗಿ ಮದುವೆಯಾಗಿ ಇವತ್ತೊಂದು ಒಂದು ಒಂದು ಸುಂದರವಾದ ಬದುಕನ್ನು ನಾನು ಬದುಕ್ತಿದ್ದೀನಿ ಅಂದರೆ, ಆ್ಯಂಡ್ ಇವತ್ತು ನನ್ನ ಬದುಕಲ್ಲಿ ಎಷ್ಟೋ ವಿಷಯಗಳು ಬೆಟರ್ ಆಗಿದ್ದಾವೆ, ನಾನು ಚೆನ್ನಾಗಿ ಬದುಕ್ತಿದ್ದೀನಿ ಅನ್ನೋ ಒಂದು ಓರಿಯೆಂಟೇಷನ್ ಇದೆ ಅಂತ ನನಗೆ ಅಂದರೆ ಅದು ಬಿಕಾಸ್ ಆಫ್ ಲವ್. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ವಶಿಷ್ಠ ಸಿಂಹ ಮತ್ತು ಹರಿಪ್ರಿಯ ದಾಂಪತ್ಯ ಜೀವನಕ್ಕೆ ಅಡಿಯಿಟ್ಟು ಒಂದು ಸುಂದರವಾದಂಥ ದಾಂಪತ್ಯವನ್ನು ನಡೆಸ್ತಾ ಇರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅವರು ಲವ್ ಮಾಡಿರುವಂಥ ಒಂದು ಸುದೀರ್ಘ ಅವಧಿಯನ್ನು ಗಮನಿಸಿದ್ದೇವೆ. ಲವ್ ಮಾಡಿದ್ದು, ಆ ಮಾಡುವ ಆರಂಭಿಕ ಕ್ಷಣ, ಆ ಲವ್ವಿನ ಹೆಚ್ಚು ಕಮ್ಮಿ 3 ವರ್ಷ ಅವರು ನಡೆದದ್ದು, ಅದರ ನಂತರ ಮದುವೆಯಾದದ್ದು, ಮದುವೆ ಆದ ನಂತರದ ದಾಂಪತ್ಯದಲ್ಲಿ ಒಂದಿಷ್ಟು ಕಾಲ ಕಳೆದ ಮೇಲೆ ಲವ್ಲಿ ಅಂತ ಸಿನಿಮಾ ಬರ್ತಾ ಇದೆ. ನಾನು ಯಾಕೆ ಅವರ ದಾಂಪತ್ಯವನ್ನು ಸಮೀಕರಿಸಿ ಈ ಸಿನಿಮಾದ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೇನೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಪ್ರೀತಿಸುವಾಗ, ಪ್ರೀತಿಸಿದ ನಂತರ, ಅದರ ನಂತರ ಮದುವೆ ಆದ ನಂತರ ದಾಂಪತ್ಯ, ಈ ರೀತಿಯಲ್ಲಿ ಪ್ರೀತಿಯ ಬೇರೆ ಬೇರೆ ಮುಖಗಳು ಹೇಗೆ ಗನಿ ಕಟ್ತವೆ, ಅದರ ಆಳದಲ್ಲಿ ಪ್ರೀತಿ ಹೇಗೆ ಪೇಲವಾಗತ್ತೆ, ಪ್ರೀತಿ ಹೇಗೆ ತನ್ನ ಇಡೀ ಕಾವನ್ನು ಕಳ್ಕೊಳ್ತದೆ, ಮತ್ತು ಪ್ರೀತಿಗೆ ಇರುವ ಮುಖಗಳೆಷ್ಟು, ಇವೆಲ್ಲವನ್ನು ಇಟ್ಟುಕೊಂಡು ನಿರ್ದೇಶಕ ಚೇತನ್ ಕೇಶವ್ ತನ್ನ ಪ್ರಥಮ ಪ್ರಯತ್ನದಲ್ಲೇ ಪ್ರೀತಿಯ ಒಳಗೊಂದು ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತು ಆ ಪ್ರೀತಿಯ ನವಿರಾದ ಎಲ್ಲ ಮುಖಗಳನ್ನು ತನ್ನ ಸಿನಿಮಾದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದಾರೆ. ವಶಿಷ್ಠ ಸಿಂಹನ ಜೊತೆಗೆ ಜಾರ್ಖಂಡಿನ ಮೂಲದ ಸ್ಟೆಫಿ ಪಾಟೀಲ್ ಅನ್ನುವಂಥ ಹುಡುಗಿ ಅತ್ಯಂತ ಅದ್ಭುತವಾಗಿ ಇಲ್ಲಿ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಇವತ್ತಿನ ವರ್ತಮಾನದಲ್ಲಿ ಪ್ರೀತಿ ಅನ್ನೋದು ಒಂದು ಹಿಂಸಾತ್ಮಕವಾದ ಸ್ವರೂಪವಾಗಿ ಕಾಣ್ತಾ ಇದೆ. ಗಂಡಸು ಕುಲ ತನಗೆ ದಕ್ಕದ ಪ್ರೀತಿ ಯಾರಿಗೂ ದಕ್ಕಕೂಡದು ಅನ್ನುವ ರೀತಿಯಲ್ಲಿ ಕೊಲೆ ಮಾಡುವ, ಬೀಭತ್ಸವಾಗಿ ಹಿಂಸೆ ಮಾಡುವ ಈ ಮಟ್ಟಕ್ಕೆ ವರ್ತಮಾನದಲ್ಲಿ ಪ್ರೀತಿಯ ಪ್ರತಿರೂಪ, ಪ್ರತಿಕ್ರಿಯೆ ಬಂದು ನಿಂತಿದೆ. ಇಂಥ ಸಂದರ್ಭದಲ್ಲಿ ಲವ್ಲಿ ಸಿನಿಮಾ ಅತ್ಯಂತ ಸಂವಾದಿಯಾಗಿ ಸಾಮಾಜಿಕವಾದಂಥ ಒಂದು ಪ್ರೀತಿಯ, ಪ್ರೇಮದ, ಲವ್ವಿನ ಹೆಸರಿನಲ್ಲಿ ನಡೆಯುವ ಘಟನೆಗಳಿಗೆ ಒಂದು ಪ್ರತಿಕ್ರಿಯಾತ್ಮಕವಾಗಿ ಬರ್ತಾ ಇದೆ ಅಂತ ಅನಿಸ್ತದೆ. ಕಾಂಟೆಂಪ್ರರಿ ಸಿನಿಮಾ ಅಂತ ಅನಿಸ್ತದೆ ನನಗೆ. ಬಹಳ ಸುಂದರವಾಗಿ ಮಾಡಿದ್ದಾರೆ. ನೋಡಿ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಆ ಸಿನಿಮಾ ಇದೆ ಅನ್ನೋದು ವಶಿಷ್ಠ ಸಿಂಹ, ಚೇತನ್ ಕೇಶವ್ ಮತ್ತು ಕೈವಾ ಸಿನಿಮಾ ಮಾಡಿದಂಥ ರವೀಂದ್ರ ಕುಮಾರ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ, ಅವರ ಒಟ್ಟಿಗೆ ನಡೆಸಿದಂಥ, ನನಗೂ ಅತ್ಯಂತ ಖುಷಿ ಕೊಟ್ಟಂಥ ಒಂದು ಲೈವ್ಲಿ ಆದಂಥ ಸಂದರ್ಶನ. ವಶಿಷ್ಠ ಸಿಂಹನ ಮಾತಿನಲ್ಲಿ ಪ್ರೀತಿಯೂ ಇದೆ, ದಾಂಪತ್ಯವೂ ಇದೆ, ಸಿನಿಮಾವೂ ಇದೆ, ಪಾತ್ರವೂ ಇದೆ. ಸಿನಿಮಾದ ಬಗ್ಗೆ ಅವರ ಆತ್ಮ ಒಂದು ಒಪ್ಪುವ, ಪ್ರತಿಯೊಬ್ಬರಿಗೂ ಎಲ್ಲಿಯೂ ಗಿಲೀಟು, ಎಲ್ಲಿಯೂ ಪ್ರಚಾರ ಅಂತ ಅನ್ನಿಸದೇ ಇರುವಂಥ ಪ್ರಾಮಾಣಿಕವಾದಂಥ ಮಾತಿದೆ. ಬನ್ನಿ ಕೇಳೋಣ. ವಶಿಷ್ಠ, ನಮಸ್ತೆ.
ನಮಸ್ತೆ ಸರ್. ನಿಮ್ಮೊಟ್ಟಿಗೆ ಮಾತಾಡೋದು ಅಂತಂದರೆ ಬಹಳ ಸಂತೋಷ ನನಗೆ. ಹಾಗೆ ಚೇತನ್ ಕೇಶವ್ ಹೊಸ ಹುಡುಗ, ನಿಮ್ಮ ಮೇಲೆ ಚಿತ್ರರಂಗ ನಿಂತಿದೆ ಅಂತ ನಂಬುದವನು ನಾನು. ಯಾಕೆಂದರೆ ಹೊಸ ನಿರ್ದೇಶಕರು, ಹೊಸ ರೀತಿಯ ಆಲೋಚನೆಗಳು ಕನ್ನಡ ಚಿತ್ರರಂಗಕ್ಕೆ ಬಂದರೇ ಸಮಗ್ರವಾಗಿ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ತನ್ನ ಗತಕವನ್ನು ಕಾಣ್ಬೋದು ಅಂತ. ಲವ್ಲಿ ಅನ್ನುವ ಸಿನಿಮಾ ಇವತ್ತು ಹೆಚ್ಚು ಕಾಂಟೆಂಪ್ರರಿ ಆಗಿದೆ. ಅದು ಪ್ರೀತಿಯ ಮೇಲೆ ನಿಂತಿರೋದ್ರಿಂದ ಪ್ರೀತಿ ಇವತ್ತು ಅಪಭ್ರಂಶ ಆಗ್ತಾಯಿದೆ. ಹಾಗಾಗಿ ಆ ಪ್ರೀತಿಯ ಒಳಗಿನ ಕೆಲವು ಸೆಳವುಗಳನ್ನು, ಭಾವಗಳನ್ನು ನೀವು ಇಟ್ಕೊಂಡು ಮಾಡಿದ್ದೀರಿ ಅನ್ನೋದು ನಿಮ್ಮ ಟ್ರೇಲರ್ ಹೇಳ್ತದೆ. ಅದರ ನಾರ್ಮಲ್ ಸಿನಿಮಾ ಅಲ್ಲ ಇದು ಅನ್ನೋದು. ಮತ್ತು ಇವರು ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ನಮಸ್ತೆ, ಮೋಸ್ಟ್ ವೆಲ್ಕಮ್ ಟು ಕರ್ನಾಟಕ ಆ್ಯಂಡ್ ಕನ್ನಡ. ಕನ್ನಡ ಕಲಿಬೇಕು ನೀವು. ಯಾಕೆ ನಮ್ಮಲ್ಲಿ ದಿನೇಶ್ ಬಾಬು ಅಂತ ನಿರ್ದೇಶಕರಿದ್ದಾರೆ. ಕನ್ನಡದಿಂದಲೇ ಎಲ್ಲ ಪ್ರಶಸ್ತಿಗಳನ್ನು ಬಹಳಷ್ಟು ಪಡ್ಕೊಂಡಿದ್ದಾರೆ. ಅವರು ಬಹಳಷ್ಟು ಸಿನಿಮಾ ಮಾಡಿದ್ದಾರೆ. ಇವತ್ತಿಗೂ ಕನ್ನಡ ಮಾತಾಡೋದಿಲ್ಲ. ಆ ಥರದ ಸಾಧ್ಯತೆಗಳು ಇದೆ. ಸೊ ನಿಮ್ಮಿಂದ ಶುರು ಮಾಡೋಣ. ಚೇತನ್, ನೀವು ನಿಮ್ಮ ಹಿನ್ನೆಲೆ ಏನು? ಸಿನಿಮಾಕ್ಕೆ ಬರುವ ಮೊದಲು ನೀವು ಏನು ಕೆಲಸ ಮಾಡಿದಿರಿ? ಯಾಕೆಂದ್ರೆ ನಿಮ್ಮಂಥವ್ರು ಕೇಳಿದ ತಕ್ಷಣ ಒಂದು ಏಕತಾನತೆಯ ಉತ್ತರ ಇದೆ. ನಾನು ರವಿಚಂದ್ರನೊಟ್ಟಿಗೆ 25 ವರ್ಷ ಇದ್ದೆ ಸರ್. ಅವರೊಟ್ಟಿಗೇ ಇದ್ದೆ. ಕೊನೆಗೆ ಕೇಳಿದರೆ ರವಿಚಂದ್ರನ್ ಹೇಳ್ತಾನೆ, ಆ ಕಳ್ಳನ ಮಗ ಎಲ್ಲಿದ್ದನೋ ನನಗೆ ಗೊತ್ತಿಲ್ಲ ಅಂತಾರೆ. ಕೊನೆಗೆ ಎಲ್ಲೋ ಒಂದು ಕಡೆ ಡ್ರೈವರ್ ಆಗಿರ್ತಾರೆ. ಅಂದರೆ ಹತ್ತಿರವೇ ಇರಬೇಕಲ್ಲ. ಹಾಗಾಗಿ ಈ ಥರದ ಸಾಧ್ಯತೆಗಳು. ಆದರೆ ಈಗ ಕಾಲ ಬದಲಾಗಿದೆ. ಹೊಸ ಹುಡುಗರು ಭಾಳ ವಿದ್ವತ್ಪೂರ್ಣವಾಗಿ ಬರ್ತಾ ಇದ್ದಾರೆ. ಹಾಗಾಗಿ ನೀವು ಹೇಳಿ ನಿಮ್ಮ ಹಿನ್ನೆಲೆ. ನನಗೆ ಡೈರೆಕ್ಷನ್ ಅನ್ನೋದು ಗೊತ್ತಿರಲಿಲ್ಲ. ಡೈರೆಕ್ಟ್ ಆಗಬೇಕು ಅನ್ನೋ ಆಸೆ ಇರಲಿಲ್ಲ. ಸ್ಕೂಲ್ ಡೇಸಿಂದಲೂ ಲವ್ರು ಅಂತ ಒಂದು FM ಅಂತ ಗೌರವ, ಅದು ನೈಟ್ 10 o'clock ಬರ್ತಾರೆ. ಸೊ ಅವರು ಏನು ವಿಷಯಗಳನ್ನ ಹೇಳ್ತಾ ಇದ್ರು ಲವ್ಗಳು, ಅದನ್ನು ನಾನು ಬಂದು ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾರೆ. ಅವ್ರು ನನಗೆ ಹೇಳ್ತಾರೆ, ನೀವು ಸ್ಟೋರಿ ಟೆಲಿಂಗ್ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತೀರಾ, ನಮ್ಗೆ ಆ ಫೀಲ್ ಆಗ್ತಾ ಇದೆ ಅಂತ. ಸೊ ಅವಾಗಿಂದ ನನಗೆ ಗೊತ್ತಿದ್ದೇನೆ ಸ್ಟೋರಿ ಟೆಲಿಂಗ್ ಆಗಿರಲಿ, ಇಲ್ಲ ಹೊಸದಾಗಿ ಯಾವುದು ನನಗೇನಾದ್ರು ವಿಷಯ ಇಷ್ಟ ಆದರೆ ಅದನ್ನು ಹೇಳೋದಾಗಿರಲಿ ಅಭ್ಯಾಸ ಆಗೋಯ್ತು. ಅದಾದ್ಮೇಲೆ PU ಅಂತ ಬಂದಾಗ ತುಂಬ ಸೀರಿಯಸ್ ಆಗಿ ಇಲ್ಲ ನಾನು ಡೈರೆಕ್ಟ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದೆ. ನಂತರ ನನಗೆ ಗೊತ್ತಿಲ್ಲ, ಅವಾಗ ತಾನೇ ರಥವರ ರಿಲೀಸ್ ಆಗಿತ್ತು. ಒಂದು ಕತೆ ನಾನು ಸ್ಕೂಲ್ ಡೇಸಿಂದಲೇ ಡೆವಲಪ್ ಮಾಡ್ತಾ ಇದ್ದೆ. ಸೊ ಮುಳಿಸಲ್ಲಿ ಹೋಗಿ ಡೈರೆಕ್ಟಾಗಿ ಪಿಚ್ ಮಾಡಿದೆ. ಅವ್ರನ್ನ ರೀಚ್ ಮಾಡೋದು ತುಂಬ ಕಷ್ಟನೇ. ಬಟ್ ಸಮ್ ಫೈಟ್ ಮಾಡಿ ಅವ್ರ ಹತ್ರ ಹೋಗಿ ತಲುಪಿ ಕತೆ ಹೇಳಿದಾಗ ತುಂಬ ಇಂಪ್ರೆಸ್ ಆದರು. ಬಟ್ ಒಂದು ಮಾತು ಹೇಳಿದ್ರು, ಅವಾಗ ನನಗೆ 10 years ಬ್ಯಾಕ್ ಅಂದರೆ 20 ವರ್ಷ ನನಗೆ ಒಂದು ಮಾತು ಹೇಳಿದ್ರು, ಕತೆ ಚೆನ್ನಾಗಿದೆ, ನಿನ್ನ ಆಸೆ ಉದ್ದೇಶ ನನಗೆ ಅರ್ಥ ಆಗ್ತಿದೆ, ಬಟ್ ನೀನು ಕಲಿಬೇಕು, ನೀನು ಕಲಿಯೋದಕ್ಕೆ ರೆಡಿ ಇದೆ ಅಂತ ನಾನು ಸಪೋರ್ಟ್ ಮಾಡ್ತೇನೆ. ಅಲ್ಲಿಂದ ಅವ್ರೇನು ಮಾಡಿದ್ರು, ಪ್ರಶಾಂತ್ ಸರ್ ಟೀಮ್ಗೆ ಸೇರಿಸಿದ್ರು. ಆ ಟೈಮಲ್ಲಿ ನರ್ತನ್ ಸರ್ದು ಮಫ್ತಿ ಅಂತ ಅವಾಗ ಅನೌನ್ಸ್ ಆಯಿತು. ಸೊ ಮುರಳಿ ಸರ್ ಬಂದು ಈ ಹುಡುಗ ನನಗೆ ಬೇಕು, ಇವ್ ನನ್ನ ಜೊತೆ ಇರಬೇಕು ಅಂತ ಇನ್ಫ್ಲೂಯೆನ್ಸ್ ಮಾಡಿ ನರ್ತನ್ ಸರ್ ಹತ್ರ ಕೆಲಸ ಪಡ್ಕೊಳ್ಳೋದು ತುಂಬ ಕಷ್ಟ. ಹೌದು. ಬಟ್ ಮುರಳಿ ಸರ್ ಇನ್ಫ್ಲೂಯೆನ್ಸ್ ಇದ್ರಿಂದ ನನಗೆ ಮಫ್ತಿಗೆ ಚಾನ್ಸ್ ಇತ್ತು ವರ್ಕ್ ಮಾಡೋಕ್ಕೆ. ನಂತರ ಅಲ್ಲಿಂದ ನರ್ತನ್ ಸರ್ ಕಂಪ್ಲೀಟ್ ಆಗಿ ಟ್ಯೂನ್ ಮಾಡಿ ಇವತ್ತು ನಾನು ಡೈರೆಕ್ಟರ್ ಆಗಿದ್ದೀನಿ. ಕಂಪ್ಲೀಟ್ ಅವರ ಒಂದು ಒಳ್ಳೆ ಸ್ಕೂಲಿಂದ ಬಂದಿದ್ದೀರಿ. ಎಸ್. ಈ ಸಿನಿಮಾದ ಬೇಸಿಕ್ ಸೆನ್ಸ್ ಏನು ಸರ್? ಏನಿಲ್ಲ, ಈಗ ಲವ್ಲಿ ಅಂದರೆ ಪ್ರೀತಿ ಎಲ್ಲರೂ ಮಾಡ್ತಾರೆ. ಬಟ್ ಆ ಪ್ರೀತಿಗೂ ನಂಬಿಕೆ ಮತ್ತು ಜವಾಬ್ದಾರಿ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸುವಂತ ಒಂದು ಪ್ರಯತ್ನ. ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಲೈಕ್ ಲವ್ ಅನ್ನೋದು ಬೇರೆ ರೀತಿಗಳಲ್ಲಿ ಚೇಂಜ್ ಆಗ್ತದೆ. ಸೊ ಅವ್ರಿಗೆ ಎಮೋಷನ್ಸ್ ಅಂದ್ರೆ ಏನು ಅನ್ನೋದನ್ನ ಮತ್ತೆ ಪರಿಚಯ ಮಾಡಿಸುವಂತ ಒಂದು ಪ್ರಯತ್ನ. ಅಂದ್ರೆ ಒಂದು ರೀತಿಯಲ್ಲಿ ನೀವು 2.5 ವರ್ಷದ ಹಿಂದೆ ಆರಂಭ ಆದ ಸಿನಿಮಾ ಇದು. ಆದರೆ ಸರಿಯಾದ ಕಾಲಕ್ಕೆ ಬರ್ತಾ ಇದ್ದೀರಿ. ಅಂದರೆ ಇವತ್ತು ವಶಿಷ್ಠ ಅಂತೂ ಈ ಸಬ್ಜೆಕ್ಟಿಗೆ ಸಿನಿಮಾದ ಹೊರಗಡೆ ಮತ್ತು ಸಿನಿಮಾದ ಒಳಗಡೆ ಎರಡೂ ಮಾತಾಡಲಿಕ್ಕೆ ಹೆಚ್ಚು ಯೋಗ್ಯ ಅಂತ ಅನಿಸ್ತದೆ. ಯಾಕಂದರೆ ನೀವು ಪ್ರೀತಿಯ ಬೇರೆ ಬೇರೆ ಶೇಡ್ಗಳನ್ನು ಹೇಳ್ತಾ ಇದ್ದೀರಿ. ಆರಂಭ ಹೇಗಿರುತ್ತೆ, ಅದರ ನಂತರದ ಅವಸ್ಥೆ ಹೇಗಿರುತ್ತೆ, ಆಮೇಲೆ ಮದುವೆ ಆದ ನಂತರ ಅದೊಂದು ಈ ನಿಂತ ನೀರಿನ ಹಾಗೆ ಬರುತ್ತೆ. ಅಲ್ಲಿ ನಿಜವಾದ ರಿಯಾಲಿಟಿ ಆರಂಭ ಆಗುತ್ತೆ. ಆ ಫ್ಲೇವರು, ಆ ಮೋಹ ಅವೆಲ್ಲವೂ ಕಳಿಸ್ಕೊಳ್ತಾ ಹೋಗ್ತದೆ. ಆ ಕಳಿಸ್ಕೊಳ್ತಾ ಹೋದಾಗಲೇ ಜೀವನದ ನಿಜವಾದ ಚಿಗುರುಗಳು ಆರಂಭ ಆಗ್ತವೆ. ಆವಾಗ ಪ್ರೀತಿಯ ನಿಜವಾದ ಮೌಲ್ಯ, ಬೆಲೆ, ಡೆನ್ಸಿಟಿ ಅರ್ಥ ಆಗುತ್ತೆ. ಬಹುಶಃ ಆ ಲೆವೆಲಲ್ಲಿ ನಿಮ್ಮ ಸಿನಿಮಾ ಇದೆ ಅನ್ನೋದು ನಿಮ್ಮ ಟ್ರೈಲರಲ್ಲಿ ಒಂದು ಚೂರು ಹೊಳವುಗಳು ಕಾಣ್ತವೆ. ವಶಿಷ್ಠ, ಇದನ್ನು ನೀವು ಬಹುಶಃ ಅನುಭವಿಸಿ ಮತ್ತು ಅನುಭಾವಿಸಿ ಎರಡೂ ರೀತಿಯಿಂದ ಆ್ಯಕ್ಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ ನಾನು. ಯಾಕೆಂದರೆ ನೀವು ಲವ್ ಮಾಡಿದ್ದೀರಿ, ಆಮೇಲೆ ಹರಿಪ್ರಿಯನನ್ನು ಮದುವೆ ಆದಿರಿ, ಈಗ ಮದುವೆ ಆದ ನಂತರದ ಬದುಕನ್ನು ಬದುಕ್ತಾ ಇದ್ದೀರಿ. ಈ ಸಿನಿಮಾ ಎಷ್ಟು ನಿಮಗೆ ರಿಲೇಟೆಡ್ ಆಗಿ ಕಾಣುತ್ತೆ?
ಈ ಒಂದು ಸಿನಿಮಾ, ಈ ಒಂದು ಪಾತ್ರ ಪ್ರೀತಿಯ ವಿಷಯಕ್ಕೆ ಹೇಳೋದಾದರೆ ಬಹಳ ಬಹಳ ರಿಲೇಟಬಲ್ ಅನಿಸುತ್ತೆ ನನಗೆ. ಅಂದರೆ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುತ್ತೆ, ಬಿಕಾಸ್ ಕಾಮನ್ ಫ್ಯಾಕ್ಟರ್ ಲವ್. ಆದರೆ ನನ್ನ ಜೀವನಕ್ಕೆ ಇದು ಯಾಕೆ ಹತ್ತಿರ ಅಂತ ನನಗೆ ಅನಿಸ್ತು ಅಂದರೆ, ಹಲವಾರು ವಿಷಯಗಳು, ಅಂದರೆ ಭಾವನೆಗಳು, ಆ ಭಾವನೆಯನ್ನು ವ್ಯಕ್ತಪಡಿಸೋ ರೀತಿಗಳು. ನನಗೆ ಈ ಪಾತ್ರ, ಜೈ ಅನ್ನೋ ಒಂದು ಪಾತ್ರ ತುಂಬಾ ಒಂದು ಸ್ವಲ್ಪ ಅಲ್ಲಿ ಪಾತ್ರದಲ್ಲಿ ನನ್ನನ್ನು ಕಂಡೆ, ನನ್ನಲ್ಲಿ ಪಾತ್ರ ಅನ್ಕಂಡೆ. ಸೊ ಆ ಥರದೊಂದು ವಿಶಿಷ್ಟವಾಗಿ ಬರೆದಿರ್ತಕ್ಕಂಥ ಪಾತ್ರ. ಆ್ಯಂಡ್ ಪ್ರೀತಿ ಇಲ್ಲದೆ ಇರೋ ಜಾಗ ನನಗೆ ಗೊತ್ತಿಲ್ಲ. ಪ್ರೀತಿ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರಲ್ಲ, ಯಾರು ಬಹಳ ಬಹುತೇಕ ನಮ್ಮಲ್ಲೆಲ್ಲರೂ, ನಾವೆಲ್ಲರೂ ಪ್ರೀತಿ ಇಲ್ಲದೆ ಇರೋ ಜಾಗದಲ್ಲಿ ಇರೋಕ್ಕೆ, ಸುಳಿಯೋಕ್ಕೇ ಆಗಲ್ಲ. ಅಂಥ ಒಂದು ಅಗಾಧವಾದ ವಿಷಯ ಪ್ರೀತಿ. ಸೊ ಆ ಪ್ರೀತಿಯಿಂದ ಜೀವನ ಸುಲಭ, ಅಥವಾ ಕಷ್ಟದಲ್ಲೂ ಪ್ರೀತಿಯಿಂದ ಎಲ್ಲವನ್ನು ನೀಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ವೈಚಾರಿಕತೆಯೂ ಅನ್ಬೋದು ಅದನ್ನ, ಅಥವಾ ನಮ್ಮ ಸಾಧಾರಣವಾಗಿ ಹಿಂಗೆ ಬದುಕ್ಬಿಡ್ಬೋದು. ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ ಇಷ್ಟ ಆಗದೆ ಇರೋ ಜಾಗದಲ್ಲಿ ಅದು ಎಷ್ಟೇ ಮಧುರವಾಗಿದ್ರು, ಎಷ್ಟೇ ಸುಂದರವಾಗಿದ್ರು, ಒಂದು ನಿಮಿಷ ಇದ್ದು ಸಾಧ್ಯ, ಒಂದೇ ಒಂದು ನಿಮಿಷ ಆದರೂ ಅದು ವರ್ಷ ಥರ ಅನಿಸುತ್ತೆ. ಅದೇ ತುಂಬ ಕಷ್ಟ ಆಗ್ತಿದೆ ಅಥವಾ ಹಿಂಸೆ ಆಗ್ತಿದೆ, ಏನೇ ಟಾರ್ಚರ್ ಅನಿಸ್ತಿದೆ ಅಂದರೂ ಕೂಡ ಅಲ್ಲಿ ಪ್ರೀತಿ ಇದ್ದರೆ ಅಲ್ಲಿ ಕಳೆಯೋ ಸಮಯ ನಮಗೆ ಏನು ಅನಿಸಲ್ಲ. ಈಗ ಆ್ಯಕ್ಟ್ರ್ ಆಗಕ್ಕೆ ಅಥವಾ ಡೈರೆಕ್ಟರ್ ಆಗಕ್ಕೆ, ಹೀರೋಯಿನ್ ಆಗಕ್ಕೆ ಎಲ್ರಿಗೂ ನಿಮಗೆ ಈ ಒಂದು 40 ವರ್ಷದ ಪತ್ರಿಕೋದ್ಯಮದಲ್ಲಿ ನಿಮಗೆ ಎಲ್ಲವೂ ಕೇಕ್ ವಾಕ್ ಅಲ್ಲ. ಪತ್ರಿಕೋದ್ಯಮನ ಪ್ರೀತಿಸ್ತಾ ಇರೋದ್ರಿಂದಲೇ ಸಾಧ್ಯ ಆಗುತ್ತೆ. ಅದೇ ಸರ್, ಅದು ಕೇಕ್ ವಾಕ್ ಅಲ್ಲ. ಅಲ್ಲಿ ನಿಮಗೆ ಅದ್ರ ಮೇಲೆ ಪ್ರೀತಿ ನಿಮಗಿಲ್ಲ ಅಂದರೆ ನಿಮಗೆ ಒಂದೊಂದು ಕ್ಷಣನೂ, ಒಂದೊಂದು ಚಾಲೆಂಜು, ಒಂದೊಂದು ಹೆಜ್ಜೆನೂ ಹಿಂಸೆ, ಕಷ್ಟಕರ. ಅದೆಲ್ಲವೂ ಸುಲಭವಾಗಿದ್ದು, ಇಷ್ಟು ದೂರ ನಡ್ಕೊಂಬರೋಕ್ಕೆ ಸಾಧ್ಯ ಆಗಿತ್ತು ನಿಮಗಾಗಲಿ ನಮಗೆಗಳಿಗಾಗಲಿ ಪ್ರೀತಿಯಿಂದ, ಅಲ್ಲಿ ಒಲವಿಂದ. ಸೊ ಇಲ್ಲಿ ಬದುಕು ಅಂತ ಬಂದಾಗ, ಬದುಕು, ಲೈಫ್ ಇಸ್ ಆಲ್ವೇಸ್ ಅನ್ಸರ್ಟನ್, ಲೈಫ್ ಆಲ್ವೇಸ್ ಥ್ರೋಸ್ ಚಾಲೆಂಜಸ್ ಅಟ್ ಯು, pelts stones at you, but only way you can cross that is with love and affection. And ಅದನ್ನು ಈ ಸಿನಿಮಾದಲ್ಲಿ ದ ವೇ ಹಿಸ್ ಕನ್ಸ್ಟ್ರಕ್ಟೆಡ್ ಇಟ್ ಇಸ್ ಸೋ ಗುಡ್. ತುಂಬ ಖುಷಿ ಆಗುತ್ತೆ. ಅಂದರೆ ಈ ವಯಸ್ಸಿಗೆ ಮೀರಿದ ಒಂದು ಪ್ರತಿಭೆ ಇದು. ಆ ವಯಸ್ಸಿಗೆ ಮೀರಿದಂಥ ಒಂದು ವಿಷಯಗಳನ್ನ, ಅದನ್ನು ಬರೆದಿರೋ ರೀತಿ, ಕಟ್ಕೊಟ್ಟಿರೋ ರೀತಿ, ಎಸ್ಪೆಷಲಿ ಭಾವನೆಗಳನ್ನ, ಎಮೋಷನ್ಸ್ನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಏನು ಈಗ ಆ್ಯಕ್ಷನ್ ಬರೆದು ಬಿಡ್ಬೋದು, ಕೊರಿಯೋಗ್ರಾಫರ್ಸ್ ಇರ್ತಾರೆ, ಸ್ಟಂಟ್ ಡೈರೆಕ್ಟರ್ಸ್ ಇರ್ತಾರೆ, ಅವ್ರ ಮೂಲಕ ಆಗೋಗುತ್ತೆ, ಅಥವಾ ಸಾಂಗ್ಸು, ಮ್ಯೂಸಿಕ್ ಡೈರೆಕ್ಟರ್ ಹೆಲ್ಪ್ ಇರುತ್ತೆ. ಎಮೋಷನ್ಸ್ನ ಕಟ್ಕೊಟ್ಟು ಅದನ್ನು ಅಷ್ಟು ಸುಲಭವಾಗಿ ಬರೆದು, ಸರಿ ಬರೆಯೋದು ಕಷ್ಟ ಆಗಿರುತ್ತೆ ಅಫ್ಕೋರ್ಸ್, ಬರೆದು ನಮಗೆ ಕನ್ವೆ ಮಾಡಿ ನಮ್ಮ ಮೂಲಕ ಎಮೋಷನ್ಸ್ನ ತೆಗೆಯೋದಕ್ಕೆ ಅದು ಒಂದು ಮಾಸ್ಟ್ರಿನೇ ಸರಿ. ಆ ಒಂದು ಮಾಸ್ಟ್ರಿ ಈ ಪ್ರತಿಭೆಯಲ್ಲಿದೆ. ಐ ಆಮ್ ಶ್ಯೂರ್ ಸರ್, ಅಂದರೆ ಈಗ ಟ್ರೇಲರ್ ನೀವು ನೋಡಿದ್ರಿ, ಇದು ತುಂಬ ವೆರಿ ಮಿನಿಮಲ್ ಆಸ್ಪೆಕ್ಟ್ ಆಫ್ ದ ಸಿನಿಮಾ ಇಸ್ ಅಬವ್ ಆ್ಯಂಡ್ ಬಿಯಾಂಡ್ ದಿಸ್ ಟ್ರೇಲರ್. ಲೈಕ್ ತುಂಬ ಬಿಗ್ ಸ್ಕೇಲಲ್ಲಿದೆ ಸಿನಿಮಾ, ಎಲ್ಲ ಆಯಾಮದಲ್ಲೂ. ಆ್ಯಂಡ್ ಒಂದು ಅಸೆಟ್ ಆಗ್ತಾನೆ ಈತ ಇಂಡಸ್ಟ್ರಿಗೆ ಅನ್ನೋದೊಂದು ಗಟ್ಟಿ ಭರವಸೆ ನನ್ನದು. ಆ್ಯಂಡ್ ನಾನು ನನ್ನ ಜೀವನದಲ್ಲಿ, ನಿಜ ಜೀವನದಲ್ಲಿ ನನಗೆ ಪ್ರೀತಿಯಾಗಿ, ಮದುವೆಯಾಗಿ ಇವತ್ತೊಂದು ಒಂದು ಸುಂದರವಾದ ಬದುಕನ್ನು ನಾನು ಬದುಕ್ತಿದ್ದೀನಿ ಅಂದರೆ, ಆ್ಯಂಡ್ ಇವತ್ತು ನನ್ನ ಬದುಕಲ್ಲಿ ಎಷ್ಟೋ ವಿಷಯಗಳು ಬೆಟರ್ ಆಗಿದ್ದಾವೆ, ನಾನು ಚೆನ್ನಾಗಿ ಬದುಕ್ತಿದ್ದೀನಿ ಅನ್ನೋ ಒಂದು ಓರಿಯೆಂಟೇಷನ್ ಇದೆ ಅಂತ ನನಗೆ, ಅಂದರೆ ಅದು ಬಿಕಾಸ್ ಆಫ್ ಲವ್. ಒಂದು ಚೌಕಟ್ಟಿಗೆ ಬಂದಿದ್ದೀರಿ. ಹಾಂ ಸರ್, ಒಂಥರ ಮೂಗ್ದಾರ ಇಲ್ದಿರೋ ಓರಿಕರು. ಇದಕ್ಕೆ ಮುಂಚೆ ಈಗ ಒಂದು ನಿರ್ದಿಷ್ಟವಾದ ದಾರಿ ಇದೆ, ಆ್ಯಂಡ್ ಎಲ್ಲೋ ಒಂದು ಕಡೆ ಡಿವಿಯೇಷನ್ಗಳಿಲ್ಲ, ಫ್ಲಕ್ಚುಯೇಷನ್ಸ್ ಇಲ್ಲ. ಸೊ ಒಂದು ಓರಿಯೆಂಟೇಷನ್ನು, ಒಂದು ಡೆಫಿನಿಟಿಸಮ್ ಇದೆ, ಒಂದು ಪಾತ್ ಇದೆ. ಸೊ ಆ ಪಾತ್ನ ಕೊಡೋದು ನಮಗೆ ನಮ್ಮ ಪ್ರೀತಿನೇ ಸರ್, ನನ್ನ ಅನುಭವ. ಹೀರೋಯಿನ್ನ ಇವರನ್ನು ಬೇರೆ ಕಡೆಯಿಂದ ಕರ್ಕೊಬಂದ್ರಿ ಅಂತ ಕೇಳಲ್ಪಟ್ಟೆ, ಏನಾದ ಕಾರಣ? ರೀಸನ್ ಏನಂದರೆ, ಇಲ್ಲಿ ತುಂಬ ಟ್ರೈ ಮಾಡಿದೆ, ಆಲ್ಮೋಸ್ಟ್ ಒಂದು 6 months ಟೈಮ್ ಕೇಳಿದ್ರು. ನಮ್ದು ಆಕ್ಷೇಪ ಏನೂ ಇಲ್ಲ ಅದಕ್ಕೆ. ಇಲ್ಲ ಸೊ ಯಾವ ಸಿನಿಮಾವನ್ನ ಗ್ಲೋಬಲ್ ಆಗಿ ನೋಡೋದು, ಆದರೆ ಕನ್ನಡ ಭಾಳ ಮುಖ್ಯವಾಗಿ, ಅಂದರೆ ಕನ್ನಡ ಸಿನಿಮಾ ಮುಖ್ಯ. ಕನ್ನಡಕ್ಕೆ ಎಲ್ಲ ಕಲಾವಿದರು ಕನ್ನಡದವರೇ ಆಗಬೇಕು ಅನ್ನೋದೇನು ಅಂಥದ್ದೇನು ಅದೇನಿಲ್ಲ. ಆಮೇಲೆ ಕನ್ನಡದಲ್ಲಿ 80-85 ವರ್ಷಗಳಲ್ಲಿ ಎಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋಣ, ಎಷ್ಟು ಹೀರೋಯಿನ್ಗಳು ಎಷ್ಟು ಗಳಿಂದ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಹೇಳಿ. ನಾನು 6 months ಟೈಮ್ ತೊಗೊಂಡೆ. ಸೊ ಆಲ್ಮೋಸ್ಟ್ ಎಲ್ಲಾನು ರೀಚ್ ಮಾಡಿದ್ದೀನಿ. ಬಟ್ ಏನಂದರೆ ತಪ್ಪು ಅವ್ರದ್ದು ಅಂತಲ್ಲ, ಯಾಕೆ ಮಾಡಿಲ್ಲ ನಮ್ಮವ್ರು ಅಂತ. ಮೇ ಬಿ ನನ್ನ ಒಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ, ಆ ಪಾತ್ರ ಅಷ್ಟು ಚಾಲೆಂಜಿಂಗ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಅನಿಸಿರುತ್ತೆ, ಓಕೆ ಈ ಪಾತ್ರ ಮಾಡಿ ಇನ್ ಕೇಸ್ ನನ್ನ ಕೆರಿಯರ್ ಏನಾದರೂ ಡ್ಯಾಮೇಜ್ ಆಗ್ಬೋದು, ಅಥವಾ ನೀವು ಹೊಸಬರು ನಿಮ್ಮ ನಂಬೋದೇ ಆಗಿ ಅನ್ನೋದು ಇರ್ಬೋದು, ನೇರವಾಗಿ ಅದು ಇರ್ಬೋದು. ಸೊ ನನಗೆ ಯಾವುದೇ ವಿಷಯದಲ್ಲೂ ಕೂಡ ಕಾಂಪ್ರಮೈಸ್ ಆಗೋದಕ್ಕೂ ನಾನು ರೆಡಿ ಇರ್ತೀನಿ. ಸೊ ಆಮೇಲೆ ಓಕೆ ಹೊರಗಡೆಯಿಂದಲೇ ಕರ್ಸನ ಅಂತ ಡಿಸೈಡ್ ಮಾಡಿದ್ಮೇಲೆ ನನಗೆ ಶಫಿ ಪಟೇಲ್ ಅಂತ ಮ್ಯಾಮ್ ಪ್ರೊಫೈಲ್. ಸೊ ಮ್ಯಾಮ್ ಪ್ರೊಫೈಲ್ ಬಗ್ಗೆ ಎಸ್ ನಮ್ಮನೆ ಹುಡುಗಿ ಏನೋ ಒಂದು ಫೀಲ್ ಬೇಕಿತ್ತು ನನಗೆ, ಆ ಜನ ನಿಮ್ಮ ಪಾತ್ರಕ್ಕೆ. ನನಗೆ ಓಕೆ. ನಿಮ್ಮ ಟ್ರೈಲರಲ್ಲೂ
ನಮಗೆ ಕನ್ನಡದ ಗಡಿಯಾಚೆಯ ಹುಡುಗಿ ಅಂತ ಅನಿಸೋದಿಲ್ಲ, ನಮ್ಮಲ್ಲೇ ಯಾರೋ ಒಬ್ಬರು ಅಂತ ನನಗೆ ಫಸ್ಟ್ ಅನಿಸಿದ ಹಾಗೆ. ಸೊ ಅದಾದ್ಮೇಲೆ ಒಂದು ಲುಕ್ ಟೆಸ್ಟ್ ಅಂತ ಮಾಡಿ, ಆಮೇಲೆ ಮ್ಯಾಮ್ಗೂ ಕೂಡ ಅದೊಂದು ಕನ್ಸರ್ನ್ ಇತ್ತು ಸರ್, ಹೇಗೆ ಈಗ 5 ವರ್ಷದ ಮಗು ಅಂತ ಬಂದಾಗ ನಾನು ಹೇಳಿ ನಾನು ನಂಬಿ, ಸೊ ಆ ಥರದ್ದು ಯಾವುದು ಡ್ಯಾಮೇಜ್ ಆಗಲ್ಲ ಅಂತ. ಅದಕ್ಕಿಂತ ದೊಡ್ಡ ಚಾಲೆಂಜಿಂಗ್ ಆಗಿ ಇನ್ನೊಂದು ವಿಷಯ ಇದೆ, ಆ ಕಂಟೆಂಟ್ ಏನು ಅಂತ ನಾವು ಟ್ರೈಲರ್ ಬಿಟ್ಕೊಟ್ಟಿದ್ವಿ. ಸೊ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ನನಗೆ ಮ್ಯಾಮ್ಗಿಂತ ಬೆಟರ್ ಆಪ್ಷನ್ ಇಲ್ಲಿ ತನಕ ಸಿಕ್ಕಿಲ್ಲ ಸರ್. ಹೇಗಿದೆ ಕನ್ನಡ ಚಿತ್ರರಂಗ? ಸರ್ ಹೇಗಿದ್ದೀರಾ? ಚೆನ್ನಾಗಿದೆ. ನಾನು How is the Kannada film festival? Yeah. ಸರ್ How you feel? ತುಂಬ ಖುಷಿ ಆಗ್ತಿದೆ. ನಾನು ಮೊದಲೇ ಸಿನಿಮಾ ತುಂಬ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಐ ನ್ಯೂ ದಟ್ ದ ಕನ್ನಡ ಇಂಡಸ್ಟ್ರಿ and I'd followed it, but I didn't know that so soon I'll get an offer to work, and working with lovely team, Chetan sir, Vashishta sir, entire team, it's been so beautiful. I landed last night to Bangalore, and I landed and I felt this something internally. I think because it is all because of that film that now I'm fallen in love with Karnataka so much. ಪ್ರಜ್ವಲ್ ಬರುವ ದಿನವೇ ಬಂದವರು. ಪ್ರಜ್ವಲ್ ಬರುವಾಗ ಲ್ಯಾಂಡ್ ಆಗುವಾಗ ಲ್ಯಾಂಡ್ ಆಗುವ ಟೈಮಿಂಗ್ಸ್ ಪ್ರಜ್ವಲ್ ರೇವಣ್ಣ ಆಗ್ತಿಗೆ ವಹಿಸಂತೆ Okay, yeah. ಗೊತ್ತಲ್ಲ, ಅಷ್ಟು ಗೊತ್ತಿದ್ರೆ ಸಾಕು. ಸ್ವಲ್ಪ ಡಿಫ್ರೆಂಟ್ timing. ಓ ಪರವಾಗಿಲ್ಲ. ಬಟ್ ಪರ್ಫೆಕ್ಟ್ ಟೈಮಿಂಗ್. Yeah, so very happy to be part of Kannada film industry. I'm very honored, and I'll go to that. He'll be questioned that he went out and casted somebody who doesn't speak Kannada, and he's not a Kannada hoodie, but he's got me on board, and I've tried my level best to do justice to Nan Hesru movie Janani, and I love that name so much. I wish movie ಆದ್ಮೇಲೆ people love me for Janani and they call me Janani. So I'll be very happy. ಒಂದೇನಂದ್ರೆ ಸರ್, ಸಾಮಾನ್ಯ ನಮಗೆ ಸಿನಿಮಾಗಳಲ್ಲಿ ಅಂದರೆ ಬಹುತೇಕ ಮೆಜಾರಿಟಿ ಆಫ್ ಮೂವೀಸ್ ಅಲ್ಲಿ ನಮಗೆ ಶೋಲ್ಡರ್ ಕ್ಯಾಂಡಿ ಆಗಿರ್ತಾರೆ ಹೀರೋಯಿನ್ಸ್ ಅಂತ, ಅಂಡ್ ಸಾಂಗ್ಸು ಕೆಲವು ರೊಮ್ಯಾಂಟಿಕ್ ಅದಕ್ಕೇನು ಡೆಪ್ತ್ ಇರೋದಿಲ್ಲ, ಅಷ್ಟಕ್ಕೆ ಸೀಮಿತವಾಗಿರುತ್ತೆ. ಬಟ್ ಈ ಪಾತ್ರ ಇವರು ಅಂದರೆ ನಮ್ಮ ಡೈರೆಕ್ಟರ್ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ರು ಅನ್ನೋ ಕ್ಲಾರಿಟಿ ನನಗಿಲ್ಲ. ಅಂದರೆ ಡೆಫಿನೆಟ್ ಆಗಿ ಇಂಥವ್ರನ್ನೇ ಅಪ್ರೋಚ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಈ ಪಾತ್ರವನ್ನು ನೋಡಿದ ಮೇಲೆ ಯಾರೇ ಆಗಲಿ ಈ ಪಾತ್ರ ನಾನು ಮಿಸ್ ಮಾಡಬಾರ್ದಿತ್ತು ಅಂತ ಅನಿಸೋಷ್ಟು ಡೆಪ್ತ್ ಇರ್ತಕ್ಕಂಥ ಪಾತ್ರ, ಅಷ್ಟು ಚಾಲೆಂಜಿಂಗ್ ಪಾತ್ರ. ಆ್ಯಂಡ್ ಈ ಮಗು ಇನ್ನೊಂದು ಮತ್ತು ಅದು ಯಾವತ್ತು ಯಾವ ನಟನಿಗೂ ನಟಿಗೂ ಅದು ಆ ಪಾತ್ರ ಆ ಸಿನಿಮಾಗೆ ಸೀಮಿತವಾದ್ದು, ಮತ್ತೆ ಅದೊಂದು ಬೌಂಡ್ರಿನೂ ಅಲ್ಲ, ಅದು ನಮ್ಮನ್ನು ಅಳಿಯಲ್ಲ, ಆಮೇಲೆ ಅದೊಂದು ದೌರ್ಬಲ್ಯವೂ ಅಲ್ಲ ಅಂತ. ಹೌದು. ಅಂದರೆ ಈಗ ಫಾರ್ ಇನ್ಸ್ಟೆನ್ಸ್ ನೀವು ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ವಯಸ್ಸು ನನಗೂ ಅಷ್ಟು ವಯಸ್ಸಿನ ಮಗು ಇರೋ ಪಾತ್ರ ಮಾಡೋವಂಥ ನೆಸೆಸಿಟಿ ಇಲ್ಲ, ಅಥವಾ ಅದನ್ನು ನಾನು ಒಂದು ಆಯಾಮ ಅಂತಲೇ ಕನ್ಸಿಡರ್ ಮಾಡಲ್ಲ. ತೆಲುಗಲ್ಲಿ ಹಾಯ್ನಾನ ಅಂತ ಒಂದು ಸಿನಿಮಾ ನಾನಿ ಮಾಡಿದ್ದನ್ನು ವಾವ್ ಅಂತ ನೋಡ್ತೀವಿ, ಬಾಯ್ ಬಿಟ್ಕೊಂಡು ನೋಡ್ತೀವಿ. ಅದೇ ನಮ್ಮಲ್ಲಿ ಆ ಥರದೊಂದು ಪ್ರಯೋಗ ಆಗಬೇಕು ಅಂದಾಗ ಬೇಕಾ ಅಂತ ಯೋಚನೆ. ಮತ್ತೆ ನೀವು ಟಿವಿ ಎದುರು ಮೈಕ್ ಎದುರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತೀರಿ, ಬೇರೆ ನೋಡಿ ತೆಲುಗಿನಲ್ಲಿ ಹಂಗೆ ಬರ್ತಾ ಇದೆ, ಈಗ ಮಲಯಾಳಮಲ್ಲಿ ಮೊನ್ನೆ ಮಂಜು ಬಾಯ್ಸ್ ಬಂತು, ಇವೆಲ್ಲ ಇಟ್ಕೊಂಡು ನಾವು ಮಾತಾಡ್ತೇವೆ. ಬಟ್ ಕನ್ನಡದಲ್ಲಿ ಆ ಪ್ರಯತ್ನ ಮಾಡ್ಲಿಕ್ಕೆ ಹೊರಡಿ.